ಓಕೆ, ಪಹಲ್ಗಾಮ್ನ ಬೈಸರನಲ್ಲಿ ಗುಂಡೇಟಿಗೆ 26 ಪ್ರವಾಸಿಗರು ಬಲಿಯಾದ ಪ್ರಕರಣದಲ್ಲಿ ದುರ್ಗಮ ಹಾದಿ ಸವೆದು ಘಟನಾ ಸ್ಥಳವನ್ನು ಪ್ರವೇಶಿಸಿದೆ ಪಬ್ಲಿಕ್ ಟಿವಿ. ಆ ಜಾಗದಲ್ಲಿರುವ ಏಕೈಕ ಕನ್ನಡ ನ್ಯೂಸ್ ಚಾನೆಲ್. ಅಮಾಯಕರು ಬಲಿಯಾದ ಸ್ಥಳದಿಂದ ಪಬ್ಲಿಕ್ ಟಿವಿ ನೇರ ವರದಿಯನ್ನು ಕೊಡ್ತಾ ಇದೆ. ಉಗ್ರರು ಗುಂಡಿನ ದಾಳಿ ನಡೆಸಿದ್ದು ಇದೇ ಸ್ಥಳದಿಂದ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. ಆ ನರರಾಕ್ಷಸರು ಎಲ್ಲಿ ನಿಂತು ಗುಂಡು ಹಾರಿಸಿದ್ರೋ ಅದೇ ಸ್ಥಳದಿಂದ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್. ಆ ರಕ್ತದ ಕಲೆಗಳು ಕೂಡ ಇನ್ನೂ ಮಾಸಿಲ್ಲ. ಅಲ್ಲಿ ಘಟನೆ ನಡೆದು 4 ದಿನ ಆಯಿತು, ರಕ್ತದ ಕಲೆ ಕೂಡ ಮಾಸಿಲ್ಲ. ಅದೆಲ್ಲ ನೋಡ ಸಿಗ್ತಾ ಇದೆ ಅಲ್ಲಿ. ಅದೇನು ಸಿಕ್ಕಾಪಟ್ಟೆ ರಿಸ್ಕ್ ಜಾಬ್, ಅದು ರಿಸ್ಕಿ ಜಾಬ್. ಭಯೋತ್ಪಾದಕ ದಾಳಿಯಾದ ಪೆಹಲ್ಗಾಮ್ನಿಂದ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾದಂಥ ವರದಿಯನ್ನ ಮಾಡ್ತಾ ಇದೆ. ಮೊನ್ನೆ ಭಯೋತ್ಪಾದಕ ದಾಳಿಯಾದಂಥ ಬೈಸರನ್ ವ್ಯಾಲಿಯನ್ನು ಇವತ್ತು ನಾವು ತಲುಪಿದ್ದು. ಅವತ್ತು ದುರ್ಘಟನೆ ಹೇಗಾಯಿತು, ಭಯೋತ್ಪಾದಕರು ಬಂದು ಹೇಗೆ ಸಾಮಾನ್ಯ ಅಮಾಯಕ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿದ್ರು ಅನ್ನುವಂಥದ್ದನ್ನ ನಿಮಗೆ ಇವತ್ತು ದೃಶ್ಯ ಸಹಿತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವೀಗ, ನಾನು ಬೈಸರನ್ನ ವ್ಯಾಲಿಯಲ್ಲಿದ್ದೀನಿ. ಹಿಂದೆ ದೊಡ್ಡದಾದಂಥ ಹಿಮಬೆಟ್ಟವನ್ನು ಗಮನಿಸ್ತಾ ಹೋಗ್ಬೋದು, ಅದರ ಕೆಳಗಡೆ ದಟ್ಟ ಕಾಡನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಈ ಒಂದು ಪ್ರಕೃತಿಯ ಸುಂದರ ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಜನರು ಬರ್ತಾರೆ. ಅದ್ಭುತವಾದಂಥ ಫೋಟೋಗಳನ್ನು ತೆಗೆಸ್ಕೊಳ್ಬೇಕು ಅನ್ನುವಂಥ ಆಸೆಯಿಂದ 2-3 ಗಂಟೆಗಳ ಕಾಲ ಕುದುರೆ ಮೂಲಕ ನಡ್ಕೊಂಡು ಮೇಲೆ ಬಂದು ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅಂತ ಬಂದಂಥ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹೀನ ಕೃತ್ಯವನ್ನ ಮಾಡಿದ್ರು. ಧರ್ಮವನ್ನ ಕೇಳಿ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ನೋಡಿ, ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈ ಕಾಡುಗಳಿಂದಲೇ ಕೂಡ ಭಯೋತ್ಪಾದಕರು ಕೆಳಗಿಳಿದು ಬಂದು ಪಾರ್ಕ್ನ ಒಳಗಡೆ ಇದ್ದಂತ ಜನರನ್ನ ಹತ್ಯೆ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಈಗ ಆರಂಭಿಕ ತನಿಖೆಯಲ್ಲಿ ಸಿಕ್ಕಿದ್ವು. ಬಹಳಷ್ಟು ದಿನಗಳಿಂದಲೂ ಕೂಡ ಅವ್ರು ಇಲ್ಲೇ ಉಳ್ಕೊಂಡಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಯಾಕೆಂದ್ರೆ ಸುತ್ತಲೂ ಕೂಡ ದಟ್ಟ ಕಾಡಿರುವಂಥ ಹಿನ್ನೆಲೆಯಲ್ಲಿ ಅವರ ಪ್ರವೇಶ ಹೇಗಾಯಿತು ಅನ್ನುವಂಥದ್ದು ಈಗ ತನಿಖೆಯ ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಬೆಟ್ಟದ ಸೌಂದರ್ಯವನ್ನು ನೋಡ್ಬೋದು ನೀವು. ಆ ಒಂದು ಕಾರಣಕ್ಕಾಗಿ, ಆ ಒಂದು ಹಿಮಪಾತವನ್ನು ನೋಡೋ ಕಾರಣಕ್ಕಾಗಿ ಇಲ್ಲಿ ಚಳಿಗಾಲದಲ್ಲಿ, ಬೇಸಿಗೆಯಲ್ಲೂ ಕೂಡ ಜನರು ಬರ್ತಾರೆ. ಬೇಸಿಗೆಯಲ್ಲಿ ನಮಗೆ ಈ ರೀತಿಯಾದಂತಹ ದೃಶ್ಯಗಳು ನೋಡಲಿಕ್ಕೆ ಸಿಕ್ಕರೆ, ಚಳಿಗಾಲದಲ್ಲಿ ಹಿಮಭರಿತ ಪ್ರದೇಶವನ್ನು ನೋಡಲಿಕ್ಕೆ ಸಿಗುತ್ತೆ. ಇಡೀ ಬೆಟ್ಟವು ಮಂಜಿನಿಂದ ಆವರಿತವಾಗಿರುತ್ತೆ. ಕಾಡು ಕೂಡ ನಿಮಗೆ ಮಂಜಿನಿಂದ ಆವರಿತ ಆಗಲಿಕ್ಕೆ ನೋಡಲಿಕ್ಕೆ ಸಿಗುತ್ತೆ. ಸಂಪೂರ್ಣವಾಗಿ ಎಲ್ಲೂ ನೋಡಿದರೂ ಕೂಡ ಹಿಮವೋ ಹಿಮ ಅನ್ನುವ ರೀತಿಯಾದಂಥ ಪ್ರದೇಶ ನಿರ್ಮಾಣ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಅದ್ಭುತವಾದಂಥ ಪ್ರದೇಶವನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕೆ ಜನರು ಬರ್ತಾರೆ. ಆದರೆ ಇದೇ ಕಾಡಿನಿಂದ ಬಂದಂತಹ ಭಯೋತ್ಪಾದಕರು 5-7 ಮಂದಿ ಇರ್ಬೋದು ಅನ್ನುವಂತಹ ಮಾಹಿತಿಯನ್ನು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಆರಂಭಿಕವಾಗಿ ಕೊಟ್ಟಿದ್ದಾರೆ. ಇವರು ಬಂದಂತಹ ಹೀನರು, ಕೃತ್ಯರು, ಭಯೋತ್ಪಾದಕರು ಏನಿದ್ದಾರೆ, ಇವರು ಮಾಡಿದಂತಹ ಕೆಲಸ ಏನು ಗೊತ್ತಾ? ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ. ಅವತ್ತು ಎಂತಹ ದುರ್ಘಟನೆ ನಡೀತು. ನೆಮ್ಮದಿಯಾಗಿ ಪ್ರಕೃತಿಯ ಸವಿಯನ್ನು ಉಣ್ತಾ ಅವರು ಏನು ಈ ಒಂದು ಪ್ರವಾಸವನ್ನು ಎಂಜಾಯ್ ಮಾಡ್ತಿದ್ರು, ಅಂತಹ ಪ್ರವಾಸಿಗರನ್ನ ಹೇಗೆ ಹತ್ಯೆ ಮಾಡಲಾಯಿತು ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ನನ್ನ ಈ ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಚೇರ್ಗಳು ಹೇಗೆ ಬಿದ್ದಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನೋಡಿ, ಅವತ್ತು ಭಯೋತ್ಪಾದಕ ದಾಳಿ ಏನಾಯಿತು, ಆ ದಾಳಿಯ ದಿನ ದೊಡ್ಡ ಮಷಿನ್ ಗನ್ಗಳನ್ನ ತೆಗೆದುಕೊಂಡು ಬರ್ತಾರೆ ಭಯೋತ್ಪಾದಕರು. ಅವರು ಬಂದು ಅಲ್ಲಿರುವಂತಹ ಜನರನ್ನ ಮಾತಾಡಿಸ್ತಾರೆ. ಕುರ್ತಾ ಮತ್ತೆ ಪೊಲೀಸ್ ಡ್ರೆಸ್ಗಳನ್ನು ಹಾಕೊಂಡಿದ್ರು, ಆರ್ಮಿ ಡ್ರೆಸ್ಗಳನ್ನ ಹಾಕೊಂಡಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಆ ಡ್ರೆಸ್ಗಳನ್ನ ಹಾಕೋ ಬಂದು ಸಾಮಾನ್ಯ ಜನರಂತೆ ಮಾತಾಡಿಸ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳ್ತಾರೆ, ಅಥವಾ ನಿಮ್ಮ ಯಾವ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಧರ್ಮ ಬೇರೆ ಅಂದ ತಕ್ಷಣ ಅವರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಒಮ್ಮೆ ಗುಂಡಿನ ದಾಳಿ ಶುರು ಆಗ್ತಾ ಇದ್ದಂತೆ ಜನ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ನಿಟ್ಟಿನಲ್ಲಿ ಓಡ್ತಾರೆ ಅಂದ್ರೆ, ಹಿಂದೆ ತಿರುಗಿ ನೋಡದಂತೆ ಓಡ್ಲಿಕ್ಕೆ ಶುರು ಮಾಡಿದವರು ಬೆಟ್ಟ ಇಳಿಯೋವರೆಗೂ ಕೂಡ ಅವರು ಎಲ್ಲೂ ಕೂಡ ತಿರುಗು ಕೂಡ ನೋಡ್ಲಿಲ್ಲ. ಆ ಪ್ರಮಾಣದಲ್ಲಿ ಓಡಿದ್ದಾರೆ. ಆದ್ರೆ ಎಷ್ಟೋ ಜನ ಈ ಒಂದು ಹಂತದಲ್ಲಿ ಸುಮಾರು 26 ಜನ ಪ್ರಾಣವನ್ನ ಕಳೆದುಕೊಳ್ಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಎಲ್ಲರನ್ನು ಹಿಡಿದು ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಲಾಯಿತು. ಈ ಒಂದು ದುರ್ಘಟನೆಯಲ್ಲಿ ಒಟ್ಟು ಕರ್ನಾಟಕದ 3 ಸಾವನ್ನಪ್ಪಿದ್ರು. ಅದರಲ್ಲಿ 2 ಕರ್ನಾಟಕ ಮೂಲದವರೇ ಆಗಿರುವಂಥದ್ದು, ಒಬ್ಬರು ಆಂಧ್ರದವರಾಗಿ ಕರ್ನಾಟಕದಲ್ಲಿ ಉಳ್ಕೊಂಡವರಂತದಾಗಿದ್ರು. ಮಂಜುನಾಥ್ ರಾವ್ ಅವರು ಶಿವಮೊಗ್ಗದವರಾಗಿದ್ರು, ಭರತ್ ಭೂಷಣ್ ಬೆಂಗಳೂರವರಾಗಿದ್ರು. ಅವರು ಕೂಡ 2 ಈ ದುರ್ಘಟನೆಯಲ್ಲಿ ಬಲಿಯಾದರು. ಆವತ್ತು ಬೇಲ್ಪುರಿಯನ್ನು ತಿಂತ ಕುಂತಿದ್ರು ಮಂಜುನಾಥ್ ರಾವ್ ಅವರು. ಈಗೇನು ನೀವು ಚೇರ್ಗಳನ್ನು ಗಮನಿಸ್ತಾ ಇದ್ದೀರಿ, ಈ ಚೇರ್ಗಳಲ್ಲಿ, ಈ ಅಂಗಡಿಗಳು ಇಲ್ಲೆಲ್ಲೂ ಕೂಡ ಸುತ್ತಮುತ್ತ ಯಾವುದೇ ಅಂಗಡಿಗಳಿರಲ್ಲ. ಇಲ್ಲಿ ಮಾತ್ರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ನೋಡಲಿಕ್ಕೆ ಸಿಗುತ್ತೆ. ಮ್ಯಾಗಿ, ಬ್ರೆಡ್ ಆಮ್ಲೆಟ್ ರೀತಿಯಾದಂಥ ಸಣ್ಣ ಪುಟ್ಟ ವಸ್ತುಗಳು, ಬೇಲ್ಪುರಿ, ಪಾನಿಪುರಿ ಅಂತಹ ತಿಂಡಿ ತಿನಿಸುಗಳು, ಪದಾರ್ಥಗಳು ಸಿಗುತ್ತೆ. ಆ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿಯವರು ಅಲ್ಲೆಲ್ಲೋ ಇನ್ನೊಂದು ಕಡೆ ಹಾರ್ಸ್ ರೈಡ್ ಮಾಡ್ತಿರ್ತಾರೆ, ಜಿಪ್ ಲೈನ್ ಮಾಡ್ತಿರ್ತಾರೆ. ಅದನ್ನೆಲ್ಲ
ನೋಡ್ತಾ ಆನಂದಿಸ್ತಾ ಇರ್ತಾರೆ, ಪ್ರಕೃತಿಯನ್ನು ಸವಿತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ದಾಳಿಯನ್ನು ಮಾಡಿರುವಂಥದ್ದು. ಅವತ್ತು ಜನ ಓಟ ಕಿತ್ತಿದ ರೀತಿಗೆ ಚೇರ್ಗಳೆಲ್ಲವೂ ಚೆಲ್ಲಾಪಿಲ್ಲಿ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಮತ್ತೆ NIA ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದಿಷ್ಟು ಗುಂಡಿನ ರಾಶಿಗಳು ಬಿದ್ದಿತ್ತು. ಅವನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಅವು ಸಾಕ್ಷ್ಯಗಳು ಕೂಡ ಆಗುತ್ತೆ. ಸೊ ಅವನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸ ಕೂಡ ಈಗಾಗಲೇ ಆಗಿರುವಂಥದ್ದು. ಮುಂದುವರಿದು ಈಗ ಇಡೀ ಪ್ರದೇಶವನ್ನು CRPF ಆವರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದೆ. ಈಗ ತನಿಖೆ ಕೂಡ ಬರದಿಂದ ಸಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಮತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ರಕ್ತದ ಕಲೆಯನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ನನ್ನ ಈ ಭಾಗದಲ್ಲಿ ನೀವೇನು ನೋಡ್ತಿದ್ದೀರಿ, ಇದು ರಕ್ತದ ಕಲೆ. ದಾಳಿಯಾದ ಮೇಲೆ ನೆಲಕ್ಕೆ ಬಿದ್ದಂತಹ ಜೀವ ಹೋದಂಥ ವ್ಯಕ್ತಿಗಳು, ಪ್ರವಾಸಿಗರೇನಿದ್ದಾರೆ, ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆ ರಕ್ತದ ಕಲೆಗಳು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ದೃಶ್ಯಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಜೀವ ಹಿಂಡಿ ಬರುತ್ತೆ. ಅದೇನೋ ಒಂಥರ ಸಂಕಟ ಆಗುತ್ತೆ. ಅದು ಯಾವ ರೀತಿಯಾದಂಥ ದುರ್ಘಟನೆ ಆಗಿರ್ಬೋದು. ಸೌಂದರ್ಯವನ್ನ, ಪ್ರಕೃತಿಯನ್ನು ನೋಡಬೇಕು ಅಂತ ಬಂದಂಥ ಜನರು ಸಾವಿನ ಮನೆಯ ಕದ ತಟ್ಟುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಕುಟುಂಬಸ್ಥರ ಮುಂದೆ, ಹೆಂಡತಿಯ ಮುಂದೆ, ಮಕ್ಕಳ ಮುಂದೆ ಗುಂಡು ಹೊಡೆದು ಹತ್ಯೆ ಮಾಡುವಂಥ ಕೆಲಸವನ್ನ ಮಾಡಲಾಯಿತು. ಅದರ ಕುರುಹುಗಳು ನಿಮಗೆ ಹೇಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಆವತ್ತು ದುರ್ಘಟನೆ ನಡೀತು. ದುರ್ಘಟನೆಯ ಮೂಲಕ ಅವರನ್ನ ಹತ್ಯೆ ಮಾಡುವಂಥ ಕೆಲಸವನ್ನ ಮಾಡ್ತು. ಈಗ ಈ ಪ್ರದೇಶದಲ್ಲಿ CRPF ಆವರಿಸಿಕೊಂಡಿದೆ. ಸಂಪೂರ್ಣವಾಗಿ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಪ್ರವಾಸಿಗರನ್ನು ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಬೈಸರನ್ ವ್ಯಾಲಿ. ಘಟನೆ ನಡೆದಂತಹ ಸ್ಥಳದಲ್ಲಿ ನನ್ನ ಪ್ರತಿನಿಧಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ವೀಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವ ಕಡೆಯಿಂದ ಉಗ್ರರು ನುಸುಳಿ ಬಂದರು, ಪ್ರವಾಸಿಗರು ಎಲ್ಲಿದ್ದರು, ಪ್ರವಾಸಿಗರು ಎಲ್ಲಿದ್ದಾಗ ಅವರು ಅಟ್ಯಾಕ್ ಮಾಡಿದ್ದಾರೆ, ಇದೆಲ್ಲವನ್ನು ನೋಡಿ. ಎರಡೂ ದೃಶ್ಯಗಳನ್ನ ನೋಡಿ, ಗಮನಿಸ್ತಾ ಇದ್ದೀರಾ. ದಾಳಿ ನಡೆದ ದಿನ ಮತ್ತು ಇವತ್ತು 4 ದಿನಗಳ ನಂತರ ಅಲ್ಲಿ ಪರಿಸ್ಥಿತಿ ಹೇಗಿದೆ. ಒಂದು ನರಪಿಳ್ಳೆನೂ ಇಲ್ಲ ಅಲ್ಲಿ ಇವಾಗ. ಆದರೆ ಅಲ್ಲಿ ಹೋಗೋದೇ ತುಂಬ ರಿಸ್ಕ್. ನಾನು ಆಗಲೇ ಹೇಳ್ತಾ ಇದ್ದೆ, ಸುಮಾರು 6 ಕಿಲೋಮೀಟರ್ ನಡಿಬೇಕಾಗತ್ತೆ. ನಡೆದು ಈಗ ಆ ಜಾಗ ತಲುಪಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟನ್ನು ನನ್ನ ಕೊಲಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಪ್ರದೇಶವನ್ನೇ ಯಾಕೆ ಈ ಉಗ್ರರು ಆಯ್ಕೆ ಮಾಡಿಕೊಂಡ್ರು, ಜನರಿಗೆ ಬೇರೆ ಕಡೆ ಇಮಿಡಿಯೇಟಾಗಿ ಹೋಗೋಕ್ಕೂ ಜಾಗ ಇಲ್ಲ, ಮತ್ತು ಅಲ್ಲಿ ರಕ್ಷಣೆ ಅಂತಕ್ಕಂಥದ್ದು, ಭದ್ರತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಭದ್ರತಾ ಪಡೆಯವರು ಯಾರೂ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಹಿಂದೂಗಳ ನರಮೇಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ಪ್ರಾಣ ಪಣಕ್ಕಿಟ್ಟು ಪ್ರವಾಸಿಗರನ್ನ ಕಾಪಾಡಿದ್ರು ಸ್ಥಳೀಯರು. ಅಲ್ಲಿರ್ತಕ್ಕಂಥ ಕೆಲ ಮುಸಲ್ಮಾನರು ಭಯ ಬಿದ್ದಿದ್ದ ಪ್ರವಾಸಿಗರನ್ನು ರಕ್ಷಿಸಿದ್ದ ಗನ್ಸಿಬಾಲ್ ಗ್ರಾಮದ ಯುವಕರು. 24ಕ್ಕೂ ಹೆಚ್ಚು ಪ್ರವಾಸಿಗರನ್ನು ನಜಕತ್ ಅಹಮದ್ ಅಂತಕ್ಕಂಥ ವ್ಯಕ್ತಿ ರಕ್ಷಣೆ ಮಾಡಿದ್ದ. ಆತ ಸ್ಥಳೀಯ ಮಾರ್ಗದರ್ಶಿ, ಅಂದರೆ ಗೈಡ್. ನಜಕತ್ ಅಹಮದ್ 30 ವರ್ಷದಿಂದ ಗೈಡ್ ಆತ. ಆ ಪಹಲ್ಗಾಮ್ನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮಗುವನ್ನು ಹೆಗಲ ಮೇಲೆ ಹೊತ್ತು ರಕ್ಷಣೆ ಮಾಡಿದ್ರು. ಹಾಗಾಗಿ ಈಗ ಪಹಲ್ಗಾಮ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ನೋಡಿ ಅಲ್ಲೆಲ್ಲ ನೋಡಿ ಹೆಂಗೆ ಪಾಪ ಆ ನಜಕತ್ ಅಹಮದ್ ಅನ್ನೋ ವ್ಯಕ್ತಿ, ಒಂದು ಕುಟುಂಬ 24 ಜನರದ್ದು ಒಂದು ಕುಟುಂಬ ಬಂದಿತ್ತಂತೆ ಬೇರೆ ರಾಜ್ಯದಿಂದ. ಅವರಿಗೆ ಗೈಡ್ ಈತ. ಯಾವಾಗ ಕೆಲವೇ ದೂರದಲ್ಲಿ ಗುಂಡಿನ ಸದ್ದು ಕೇಳೋದಕ್ಕೆ ಶುರುವಾಯಿತು, ಎಲ್ಲರನ್ನೂ ಕವರ್ ಮಾಡಿಕೊಂಡು ಸೇಫ್ ಪ್ಲೇಸಿಗೆ ಬಂದ್ಬಿಟ್ಟ ಆತ ನಜಕತ್. ಇಲ್ಲಾಂದರೆ ಇವ್ರಿಗೆ ಅಲ್ಲಿ ದಾರಿನೂ ತೋರ್ತಿರ್ಲಿಲ್ಲ ಎತ್ಲಾಗ ಹೋಗಬೇಕು ಅಂತ. ಆ ಇಡೀ ಕುಟುಂಬ 24 ಜನರನ್ನ ಆತ ರಕ್ಷಣೆ ಮಾಡಿದ್ದಾನೆ. ನಜಕತ್ ಅಹಮದ್ ಗನ್ಸಿಬಾಲ್ ಗ್ರಾಮದ ಯುವಕರು. ಅವರು ಲೋಕಲೈಟ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು. ಇಲ್ಲಾಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ, ಹೊಸದಾಗಿ ಹೋದವ್ರಿಗೆ. ಹಾಗಾಗಿ ಅವರೆಲ್ಲರನ್ನ ರಕ್ಷಣೆ ಮಾಡಿದ್ರು. ಇಲ್ಲಾಂದರೆ ಸಾವು ನೋವು ಇನ್ನೂ ಜಾಸ್ತಿ ಆಗ್ತಿತ್ತು. ಈ ಥರ ಕೆಲಸಗಳನ್ನ ಸ್ವಲ್ಪ ಜನ ಮಾಡಿದ್ದಾರೆ ಅಲ್ಲಿ. ಪ್ರವಾಸಿಗರನ್ನು ದೇವರ ರೀತಿಯಲ್ಲಿ ನೋಡ್ತಾರೆ ಅಲ್ಲಿ ಜನ. ಯಾಕೆಂದರೆ ಪ್ರವಾಸಿಗರಿಂದಲೇ ಅವ್ರಿಗೆ ಬದುಕು. ಪ್ರತಿನಿತ್ಯ ಅವ್ರು ದುಡಿಯೋ ದುಡ್ಡು ಪ್ರವಾಸಿಗರಿಂದ ದುಡಿಯೋದು. ಅಂಥ ಪ್ರವಾಸಿಗರನ್ನೇ ಗುಂಡಿಟ್ಟು ಹೊಡೆದು ಕೊಂದುಬಿಟ್ರಲ್ಲ. ನಾಳೆ ದಿನ ಯಾರು ಬರ್ತಾರೆ? ನಾಳೆ ಅಲ್ಲ, ಇವತ್ತೇ ಯಾರೂ ಇಲ್ಲ. 8,000 ಜನ ಬರೋರು ಶ್ರೀನಗರಕ್ಕೆ, ಇವತ್ತು 1,000 ಇದ್ದಾರಂತೆ. ಜನ ಹೆದರ್ಕೋತಾರೆ. ಯಾವನು ಹೋಗ್ಬಿಟ್ಟು ಪ್ರಾಣ ಪಣಕ್ಕಿಡ್ತಾನಲ್ಲಿ, ಯಾವಾಗ ಯಾರು ಎಲ್ಲಿಂದ ಅಟ್ಯಾಕ್ ಮಾಡ್ತಾರೋ, ಯಾವನು ಗುಂಡೊಡಿತಾನೋ ಯಾರಿಗೂ ಗೊತ್ತು. ಹಾಗಾಗಿ ಹೋಗಲ್ಲ ಜನ.
ಈಗ ನಿಮಗೆ ಹಿಲ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೆ ಎಲ್ಲರೂ ಈ ಕಡೆ ತಿರುಗಿಬಿಟ್ಟಿದ್ದಾರೆ, ಹಿಮಾಚಲ್ ಪ್ರದೇಶ್ಗೆ. यहाँ पर